ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಸ್ಪೆಷಲ್ ಚಿಕನ್ ಹಾಗೂ ಅದರೊಂದಿಗೆ ಮಸಾಲ ರೈಸ್. ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಇಲ್ಲಿ 2.5 kg ಚಿಕನ್ ತೊಗೊಂಡು ಅದಕ್ಕೆ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ವಿ. ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಿಂಬೆ ರಸ ಹಾಗೂ ಮೆಣಸಿನ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಮಸಾಲವನ್ನು ರೆಡಿ ಮಾಡೋಣ. ಚಿಕನ್ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗ್ತಾ ಇರಲಿ. ಇಲ್ಲಿ ನಾನು ಸ್ವಲ್ಪ ಮೆಣಸು, ಒಂದು 10ರಿಂದ 12 ಮೆಣಸು ಹಾಗೂ ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಫ್ರೈ ಮಾಡಿ ಆದಮೇಲೆ ಮೆಂತ್ಯ 1 ಟೀ ಸ್ಪೂನಷ್ಟು ಹಾಕೋಣ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿ ಸಪ್ರೇಟಾಗಿ ತೆಗೆದು ಹುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಅದರಲ್ಲಿ ಎಣ್ಣೆಯನ್ನು ಹಾಕೋಣ. ಆಮೇಲೆ ಇದಕ್ಕೆ ಇವಾಗ ಚಿಕನನ್ನು ಫ್ರೈ ಮಾಡಲಿಕ್ಕೆ ಇಡೋಣ. ನಾವು ಫಸ್ಟಿಗೆ ಮ್ಯಾರಿನೇಟ್ ಮಾಡಿದ ಚಿಕನ್ ಇತ್ತು ನೋಡಿ, ಒಂದೊಂದೇ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ಇಲ್ಲಿ ನಾವು ಸ್ವಲ್ಪ ಮಸಾಲ ಡ್ರೈ ಆಗೋವರೆಗೂ ಫ್ರೈ ಮಾಡಿದರೆ ಆಯಿತು. ಚಿಕನ್ ಬೇಯೋವರೆಗೂ ವೆಯ್ಟ್ ಮಾಡಲಿಕ್ಕಿಲ್ಲ. ಅಂದರೆ ಈ ಆಯಿಲಲ್ಲಿ ಸ್ವಲ್ಪ ಚಿಕನ್ ಈ ರೀತಿ ಫ್ರೈ ಮಾಡಿ ಸೂಪೆಲ್ಲ ಬಿಡುತ್ತೆ ನೋಡಿ, ಅಷ್ಟಾದರೆ ಸಾಕು ನೋಡಿ. ಇಷ್ಟು ಇವಾಗ ಇದು ಕಂಪ್ಲೀಟಾಗಿ ಬೇಯಲಿಲ್ಲ ಇನ್ನೂ ಕೂಡ ಚಿಕನ್. ಆಮೇಲೆ ಬೇಯಿಸ್ಲಿಕ್ಕುಂಟು ಸಪ್ರೇಟಾಗಿ. ಒಂದು ಪಾತ್ರೆಗೆ ತೆಗೆಯೋಣ. ಹಾಗೂ ಅದೇ ಪಾತ್ರೆಯಲ್ಲೀಗ ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರುಳ್ಳಿಯನ್ನು ಸೇರಿಸೋಣ. ಇಲ್ಲಿ 4 ದೊಡ್ಡ ನೀರುಳ್ಳಿಯನ್ನು ಆ್ಯಡ್ ಮಾಡಿದ್ದೀನಿ. ನೀರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರುಳ್ಳಿಯನ್ನು ತೆಗೆದು ಚಿಕನ್ಗೆ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ 4 ಕಪ್ಪಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಯಾವುದೇ ನಾರ್ಮಲ್ ರೈಸ್ ನೀವು ತೊಗೊಳ್ಬೋದು. ಚೆನ್ನಾಗಿ ಇದನ್ನು ತೊಳೆದು ರೆಡಿ ಮಾಡೋಣ. ಇನ್ನೊಂದು ಸೈಡಲ್ಲಿ ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದೆ. ಇದಕ್ಕೆ ನಾನು 6 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಉಪ್ಪನ್ನು ಇದಕ್ಕೆ ಹಾಕಿದ್ದೀನಿ. ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆದಮೇಲೆ ಇವಾಗ ಏನು ಮಾಡೋಣ, ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೆಟೊವನ್ನು ಹಾಕಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ತೊಗೊಂಡಿಡ್ತೀನಿ. ಇಲ್ಲಿ ಇವಾಗ ಚಿಕನ್ ಸಪ್ರೇಟಾಗಿ ತೆಗೆದು ಅದರ ಸೂಪನ್ನು ನಾನು ಇಟ್ಟಿದ್ದೆ ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಹಾಗೂ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ. ಇವಾಗ 4 ಕಪ್ಪು ರೈಸಿಗೆ 8 ಕಪ್ಪಷ್ಟು ನಾನು ನೀರನ್ನು ತಗೊಂಡಿದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದು ಚೆನ್ನಾಗಿ ಕುದಿ ಬರಲಿಕ್ಕುಂಟು. ಹಾಗಾಗಿ ಮುಚ್ಚಿಡೋಣ.
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೆ. ಚೆನ್ನಾಗಿ ನೀರು ಕುದಿ ಬಂದಿದ್ದೆ. ತೊಳೆದಿಟ್ಟ ರೈಸನ್ನು ಇದಕ್ಕೆ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಿದ್ದೆ. ಮುಚ್ಚಿಡೋಣ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ರೈಸ್. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಕೆಳಗಡೆ ಇಳಿಸೋಣ. ಓಕೆ, ಇವಾಗ ಚಿಕನನ್ನು ರೆಡಿ ಮಾಡೋಣ. ಇಲ್ಲಿ ನಾವು ಚಿಕನ್ ತೊಗೊಂಡಿದ್ವಿ ನೋಡಿ, ಆವಾಗ ಸ್ವಲ್ಪ ಫ್ರೈ ಮಾಡಿ ಅದನ್ನು ಇವಾಗ ಇನ್ನೊಂದು ಅಗಲವಾದ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೂ ನಾವು ಮಸಾಲ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಗರಂ ಮಸಾಲವನ್ನು ಹಾಕೋಣ. ಹಾಗೂ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಗ್ಯಾಸನ್ನು ಆನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಆಗಿದ್ದೆ. ನಾವು ಕೊಕೊನಟ್ ಹಾಗೂ ಟೊಮೆಟೊ ಹಾಕಿ ಪೇಸ್ಟ್ ಮಾಡಿದ್ವಿ ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚಿಕನ್ ಬಾಯ್ಲ್ ಆಗೋವರೆಗೂ ಇದನ್ನು ಬೇಯಿಸಿ. ಉಪ್ಪು ಎಲ್ಲ ನೋಡಿಕೊಂಡು ಆಮೇಲೆ ನೀವು ಕೆಳಗಿಳಿಸಿದರೆ ಆಯಿತು. ಚಿಕನ್ ಇವಾಗ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಲಿಂಬೆ ರಸವನ್ನು ಆ್ಯಡ್ ಮಾಡಿ. ರೈಸ್ ಕೂಡ ಪರ್ಫೆಕ್ಟ್ ಆಗಿದೆ. ಚಿಕನ್ ಕೂಡ ಒಳ್ಳೆ ರೀತಿಯಾಗಿದೆ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.